ಎಷ್ಟು ಕನ್ನಡ ಒಳ್ಳೆ ಒಳ್ಳೆ ಸಾಂಗ್ಸ್ ಹಾಡಿದ್ದೀನಿ, ಲೆಕ್ಕ ಇಲ್ಲದಷ್ಟು ಸಾಂಗ್ಸ್ ಹಾಡಿದ್ದೀನಿ. ನನಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ನನ್ನ ಅಭಿಮಾನಿಗಳ ಮನಸ್ಸಲ್ಲಿ ನಾನು ತುಂಬಿಕೊಂಡಿದ್ದೀನಿ. ಅವರುಗಳು ನನಗೆ ಕೊಡೋ ಪ್ರಶಸ್ತಿ ತುಂಬಾ ದೊಡ್ಡದು. ಅದಕ್ಕಿಂತ ದೊಡ್ಡ ಪ್ರಶಸ್ತಿ ನನಗೆ ಯಾವುದೂ ಇಲ್ಲ. ಈಗ ತುಂಬಾ ಜಾಸ್ತಿ ಹಾಡಿದ್ದು ಕನ್ನಡ ಸಾಂಗ್ಸೇ. ಆಮೇಲೆ ಮಲಯಾಳ, ನೆಕ್ಸ್ಟ್ ಬೇರೆ ಯಾವುದಾದ್ರೂ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಈ ದಿನದ ಎಲ್ಲೆಲ್ಲೂ ಕೇಳಿಬರುತ್ತಿರುವಂತಹ ಸುದ್ದಿ ಅಂತ ಹೇಳಿದರೆ ಜಾನಕಿ ಅಮ್ಮನವರ ನಿಧನ. ಕಲಾ ಸರಸ್ವತಿ, ಗಾನ ಸರಸ್ವತಿ, ಭಾರತದ ಕೋಗಿಲೆ, ಗಾನ ಗಂಧರ್ವೆ, ಗಾನ ಸಾಮ್ರಾಜ್ಯವನ್ನು 60 ದಶಕಗಳ ಕಾಲ ಆಳಿದ ಸಾಮ್ರಾಜ್ಞಿ, ಅತಿ ಶ್ರೇಷ್ಠ ಗಾಯಕಿ, 48,000ಕ್ಕೂ ಹೆಚ್ಚಿನ ಹಾಡನ್ನು ಹಾಡಿದ, ಎಂದೂ ಸಹ ಮರೆಯಲಾಗದ ಹಾಡುಗಳನ್ನು ಕೊಟ್ಟಂತಹ ಅತ್ಯಂತ 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 ಅಂತ ಹೇಳಿ ಅತಿ ಹೆಚ್ಚಿನ ಉತ್ತುಂಗದಲ್ಲಿರುವಂತಹ ಶ್ರೇಷ್ಠ ಗಾಯಕಿ ನಮ್ಮ ಜಾನಕಿ ಅಮ್ಮನವರು. ದಕ್ಷಿಣ ಭಾರತದ ಕೋಟ್ಯಾಂತರ ಸಂಗೀತ ಪ್ರೇಮಿಗಳನ್ನು ತಮ್ಮ ಮಾಧುರ್ಯಭರಿತ ಕಂಠದಿಂದ ರಂಜಿಸಿದ್ದ ಗಾನ ಕೋಗಿಲೆ ಎಸ್ ಜಾನಕಿ ಅಮ್ಮನವರು ಶನಿವಾರ ವಯೋಸಹಜ ಕಾಯಿಲೆಯಿಂದ ನಮ್ಮನ್ನು ಎಲ್ಲರನ್ನು ಬಿಟ್ಟು ಅಗಲಿದ್ದಾರೆ, ಸಾವು ಕಂಡಿದ್ದಾರೆ. 6 ದಶಕಗಳ ಕಾಲ ಸಂಗೀತ ಸಾಮ್ರಾಜ್ಯದ ಮಹಾರಾಜ್ಞಿಯಾಗಿ ಮೆರೆದ ಜಾನಕಿ ಅಮ್ಮನವರ ಕೊನೆಯ ದಿನಗಳ ಬದುಕು ಮಾತ್ರ ಅತ್ಯಂತ ನೋವಿನಿಂದ ಕೂಡಿತ್ತು. ತಮ್ಮ 88ರ ಇಳಿವಯಸ್ಸಿನಲ್ಲಿ ಇದ್ದೊಬ್ಬ ಏಕೈಕ ಮಗ ಮುರಳೀಕೃಷ್ಣ ಅವರನ್ನು ಕಳೆದುಕೊಂಡ ದುಃಖದಲ್ಲೇ ಜಾನಕಿ ಅಮ್ಮ ಕೊನೆಯ ದಿನಗಳನ್ನು ಕಳೆದಿದ್ದರು. ಮಗನ ಹಠಾತ್ ಸಾವು ತಾಯಿಯಾಗಿ ಅವರನ್ನು ಸಂಪೂರ್ಣವಾಗಿ ಕುಗ್ಗಿಸಿಬಿಟ್ಟಿತ್ತು. ದೇಶ ಕಂಡ ಶ್ರೇಷ್ಠ ಗಾಯಕಿ ಜಾನಕಿ ಅಮ್ಮನವರ ಜೀವನದ ಕಿರು ಪರಿಚಯವನ್ನು ನಾನೀಗ ನಿಮಗೆ ಮಾಡಿಕೊಡ್ಬೇಕು ಅಂದ್ಕೊಂಡು ಈ ವಿಡಿಯೋ ಮಾಡಿದ್ದೀನಿ. ಜಾನಕಿ ಅಮ್ಮನವರ ಕಿರು ಪರಿಚಯದ ವಿಡಿಯೋ ನೋಡಲಿಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರೋ, ನನ್ನ ವಿಡಿಯೋವನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸ್ಕಿಪ್ಪು ಮಾಡದೆ ನೋಡಿ. ಜಾನಕಿ ಅಮ್ಮನವರು 1938ರಲ್ಲಿ ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯ ರೇಪಲ್ಲೆ ಅನ್ನೋ ಗ್ರಾಮದಲ್ಲಿ ಏಪ್ರಿಲ್ 23ರಂದು ಹುಡ್ತಾರೆ. ಇವರ ತಂದೆ ವೈದ್ಯರು ಹಾಗೂ ಶಿಕ್ಷಕರಾಗಿರ್ತಾರೆ. ಜಾನಕಿ ಅಮ್ಮನವರಿಗೆ ಚಿಕ್ಕ ಮಗುವಿನಿಂದಲೂ ಸಂಗೀತದ ಒಂದು ಆಸಕ್ತಿ ತುಂಬ ಇರೋದರಿಂದ ಪೆಡೈಸ್ವಾಮಿ ಅನ್ನುವ ಗುರುಗಳ ಹತ್ತಿರ ಇವರಿಗೆ ಸಂಗೀತಾಭ್ಯಾಸಕ್ಕಾಗಿ ಕಳಿಸ್ತಾರೆ. ಇವರ ಸಂಗೀತ ಆಸಕ್ತಿ, ಇವರ ಧ್ವನಿಯ ಮಾಧುರ್ಯತೆ, ಆ ಧ್ವನಿಯಲ್ಲಿರುವ ಮೋಡಿಯನ್ನು ಗುರುತಿಸಿದವರು ಇವರು ಚಿಕ್ಕಪ್ಪ ಏನು ಮಾಡ್ತಾರೆ, ಇವರಲ್ಲಿರುವ ಸಂಗೀತದ ಒಂದು ಮಾಂತ್ರಿಕತೆಯನ್ನು ಗುರುತಿಸ್ಬಿಟ್ಟು ಇವರಿಗೆ ಆಕಾಶವಾಣಿನಲ್ಲಿ ಹಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. 1956ರ ವರ್ಷದಲ್ಲಿ ಆಕಾಶವಾಣಿಯಲ್ಲಿ ನಡೆಸಿದ ಸಂಗೀತ ಸ್ಪರ್ಧೆಯಲ್ಲಿ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ ಅವರಿಂದ ಬಹುಮಾನ ಸ್ವೀಕರಿಸಿದ ಜಾನಕಿಯವರು ಮುಂದೆ ಚೆನ್ನೈಗೆ ಬಂದು ಸಂದರ್ಶನವೊಂದರಲ್ಲಿ ಲತಾ ಮಂಗೇಶ್ಕರ್ ಅವರ ರಸಿಕ್ ಬಲ್ಮಾ ಎಂಬ ಗೀತೆಯನ್ನು ಹಾಡಿ ಪ್ರಸಿದ್ಧ AVM ಸಂಸ್ಥೆಯವರ ಕಾಂಟ್ರಾಕ್ಟ್ ಪಡ್ಕೊಳ್ತಾರೆ. 1958ರಲ್ಲಿ ಸಂಗೀತ ನಿರ್ದೇಶಕರಾಗಿದ್ದಂತಹ ವಿ ರಾಮಪ್ರಸಾದ್ ಅವರನ್ನು ಇವರು ಜಾನಕಿಯಮ್ಮ ಮದುವೆಯಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ. 1960ರಲ್ಲಿ ಇವರಿಗೆ ಮುರಳೀಕೃಷ್ಣ ಅನ್ನುವ ಮಗನ ಜನನ ಆಗುತ್ತೆ. ಇವರು ಮಗನಿಗೆ ಮುರಳೀಕೃಷ್ಣ ಅಂತೇಳಿ ಯಾಕೆ ಇಡ್ತಾರೆ ಅಂತ ಹೇಳಿದ್ರೆ, ಜಾನಕಿಯಮ್ಮ ಶ್ರೀಕೃಷ್ಣನ ಆರಾಧಕರು, ಶ್ರೀಕೃಷ್ಣನನ್ನು ತುಂಬ ಆರಾಧಿಸ್ತಾ ಇದ್ದಂಥವರು. ಹಾಗಾಗಿ ತಮ್ಮ ಮಗನಿಗೆ ಮುರಳೀಕೃಷ್ಣ ಅಂತ ಹೇಳಿ ಹೆಸರಿಡ್ತಾರೆ. ಜಾನಕಿಯಮ್ಮನ ದಾಂಪತ್ಯಕ್ಕೆ ಕೇವಲ ಒಬ್ಬ ಮಗ, ಅವರೇ ಮುರಳೀಕೃಷ್ಣ. ಜಾನಕಿಯಮ್ಮ ಆಕಾಶವಾಣಿಯಿಂದ ಹಿನ್ನೆಲೆ ಗಾಯನಕ್ಕೆ ಬರ್ತಾರೆ. ಇವರು ಭಾರತದ ಪ್ರಮುಖ ಚಲನಚಿತ್ರ ಹಿನ್ನೆಲೆ ಗಾಯಕಿಯಾಗಿ ತಮಿಳು, ತೆಲುಗು, ಕನ್ನಡ, ಮಲಯಾಳಂ, ಒಡಿಯಾ, ಹಿಂದಿ, ಸಿಂಹಳ, ತುಳು, ಬಡಗ,
ಬಂಗಾಳಿ, ಉರ್ದು, ಪಂಜಾಬಿ, ಕೊಂಕಣಿ, ಮರಾಠಿ, ಸಿಂಧಿ ಇನ್ನು ಮುಂತಾದ 17ಕ್ಕೂ ಹೆಚ್ಚಿನ ಭಾರತೀಯ ಭಾಷೆಗಳಲ್ಲಿ 18,000ಕ್ಕೂ ಹೆಚ್ಚಿನ ಹಾಡುಗಳನ್ನು ಹಾಡಿ ಜನಜನಿತರಾಗಿದ್ದಾರೆ. 4 ಬಾರಿ ಅತ್ಯುತ್ತಮ ಹಿನ್ನೆಲೆ ಗಾಯಕಿ ರಾಷ್ಟ್ರ ಪ್ರಶಸ್ತಿ ಪಡೆದಿರುವ ಜಾನಕಿಯಮ್ಮ ವಿವಿಧ ರಾಜ್ಯಗಳಿಂದ 25ಕ್ಕೂ ಹೆಚ್ಚಿನ ರಾಜ್ಯ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಅವರು ಹೆಚ್ಚಿನ ಹಾಡುಗಳನ್ನು ಕ್ರಮವಾಗಿ ಕನ್ನಡ ಮತ್ತು ಮಲಯಾಳಂ ಭಾಷೆಗಳಲ್ಲಿ ಹಾಡಿದ್ದಾರೆ. ಅವರೇ ಹೇಳುವಂತೆ ಅತ್ಯಂತ ಹೆಚ್ಚು ಹಾಡಿರುವ ಭಾಷೆ ಅಂದರೆ ಕನ್ನಡ, ಆನಂತರ ಮಲಯಾಳಂ ಅಂತ. ಜಾನಕಿಯಮ್ಮ ಮೊಟ್ಟ ಮೊದಲ ಬಾರಿಗೆ ಹಾಡಿದಂತಹ ಚಲನಚಿತ್ರದ ಗೀತೆ ಅಂದರೆ 1957ರಲ್ಲಿ ಪ್ರಸಿದ್ಧ ಸಂಗೀತ ನಿರ್ದೇಶಕ ಟಿ. ಚಲಪತಿ ರಾವ್ ಅವರು ಅವರ ತಮಿಳು ಚಿತ್ರ ವಿಧಿಯನ್ ವಿಳಿಯಾಟ್ಟು ಅನ್ನುವ ಚಿತ್ರಕ್ಕೆ ಅವರು ಪ್ರಪ್ರಥಮವಾಗಿ ಹಾಡಿದರು. ಆ ಮುಂದೆ ತೆಲುಗಿನ ಚಿತ್ರ MLA, ಕನ್ನಡದ ಕೃಷ್ಣಗಾರುಡಿ ಇವೆಲ್ಲ ಒಂದಾದರ ನಂತರ ಒಂದರಂತೆ ಹರಿದು ಬರಲು ಪ್ರಾರಂಭಿಸಿತು. ಮಲಯಾಳಂ ಚಿತ್ರಗಳಲ್ಲೂ ಕೂಡ ಹಾಡಲು ಪ್ರಾರಂಭಿಸಿದರು. ಹೀಗೆ ಅವರು ದಕ್ಷಿಣ ಭಾರತದ ಎಲ್ಲ ಪ್ರಧಾನ ಭಾಷೆಗಳಲ್ಲೂ ಗಾಯಕಿಯಾದರು. 2004ರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂತು. ಮೈಸೂರು ವಿಶ್ವವಿದ್ಯಾಲಯ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ಕೊಟ್ಟು ಸನ್ಮಾನಿಸಿದೆ. ಭಾರತ ಸರ್ಕಾರದ 2013ರಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ಎಸ್. ಜಾನಕಿ ಅವರಿಗೆ ಘೋಷಿಸಿದಾಗ ಪದ್ಮ ಪ್ರಶಸ್ತಿಗಳಲ್ಲಿ ದಕ್ಷಿಣ ಭಾರತೀಯರ ಬಗ್ಗೆ ಅಸಡ್ಡೆ ಇರುವುದನ್ನು ವಿರೋಧಿಸಿ ಎಸ್. ಜಾನಕಿಯಮ್ಮ ಈ ಪ್ರಶಸ್ತಿಯನ್ನು ತಿರಸ್ಕರಿಸಿದರು. ಇವರ ಗಾಯನ ಲೋಕ 60 ವರ್ಷಗಳ ಕಾಲ ಸುದೀರ್ಘವಾಗಿ ನಡೆಯಿತು. ಅವರ ಗಾಯನ ಲೋಕದ ಮಧ್ಯದಲ್ಲೇ ಇವರ ಸಾಂಸಾರಿಕ ಜೀವನದಲ್ಲೂ ಸಹ ಕೆಲವೊಂದು ಆಘಾತಗಳು ಎದುರಾಯಿತು. ಇವರ ಪತಿ ವಿ. ರಾಮಪ್ರಸಾದ್ ಅವರು ಹೃದಯಾಘಾತದಿಂದ ಮರಣ ಹೊಂದ್ತಾರೆ. ಆ ನಂತರ ಮಗನಿಗೆ ಮದುವೆಯಾಗತ್ತೆ. ಮಗನಿಗೆ ಮದುವೆಯಾಗಿ 2 ಮೊಮ್ಮಕ್ಕಳು ಹುಟ್ಟಿದ ಮೇಲೆ ವಿ. ಮುರಳೀಕೃಷ್ಣ ಅವರ ದಾಂಪತ್ಯ ಜೀವನದಲ್ಲಿ ಬಿರುಕು ಬಂದು ಮಗ ಮತ್ತು ಸೊಸೆ ವಿಚ್ಛೇದನ ಪಡೆದು ದೂರ ಆಗ್ತಾರೆ, ಡಿವೋರ್ಸ್ ಆಗ್ತಾರೆ. ಇವರಿಗೆ 2 ಹೆಣ್ಣು ಮೊಮ್ಮಕ್ಕಳಿರ್ತಾರೆ. ಅದರಲ್ಲಿ ದೊಡ್ಡ ಮೊಮ್ಮಗಳು ಸಹ ತೀರ್ಕೊಳ್ತಾಳೆ. ಗಂಡನನ್ನು ಕಳೆದುಕೊಂಡು ಮಾನಸಿಕವಾಗಿ ನೊಂದಿದ್ದಂತಹ ಜಾನಕಿಯಮ್ಮನಿಗೆ ಮಗ ಸೊಸೆಯ ವಿಚ್ಛೇದನ ಇನ್ನೂ ದೊಡ್ಡ ಆಘಾತವನ್ನು ಕೊಡುತ್ತೆ. ಈ ಮಧ್ಯದಲ್ಲಿ ತಮ್ಮ ದೊಡ್ಡ ಮೊಮ್ಮಗಳು ಸಹ ಅಪಘಾತದಲ್ಲಿ ಮರಣ ಹೊಂದಿದ್ದು ಇನ್ನೂ ದೊಡ್ಡ ಆಘಾತವಾಗುತ್ತೆ. ಜೊತೆಗೆ ಇತ್ತೀಚೆಗಷ್ಟೇ 6 ತಿಂಗಳು 7 ತಿಂಗಳ ಹಿಂದೆ ಇವರ ಪ್ರೀತಿಯ ಮಗ ಮುರಳೀಕೃಷ್ಣರವರು ಸಹ ನಿಧನ ಹೊಂದ್ಬಿಡ್ತಾರೆ. ಅದರ ಜೊತೆಗೆ ಇವರ ಸಹೋದರಿ 3 ತಿಂಗಳ ಹಿಂದೆ ಕಾಯಿಲೆಯಿಂದ ಮರಣ ಹೊಂದುತ್ತಾರೆ. ಈ ಎಲ್ಲ ಸಾವುಗಳು ಅವರ ಹೃದಯದ ಮೇಲೆ ಬಹಳ ಪರಿಣಾಮವನ್ನು ಬೀರುತ್ತೆ. ಈತನ್ಮಧ್ಯೆ ಅವರಿಗೆ ಮೈಸೂರಿನ ಅಭಿಮಾನಿ ಬಳಗದ ಕಡೆ ಹೆಚ್ಚು ಒಲವು ಮೂಡುತ್ತೆ. ಜೊತೆಗೆ ಮೈಸೂರು ಅವರಿಗೆ ತುಂಬ ಆಕರ್ಷಣೀಯವಾಗಿರುತ್ತೆ, ಶಾಂತಿ ಕೊಡುವ ಸ್ಥಳ ಆಗಿರುತ್ತೆ. ಹಾಗಾಗಿ ಅವರು ತಮ್ಮ ಕೊನೆಯ ದಿನದಲ್ಲಿ ಆಯ್ಕೆ ಮಾಡಿಕೊಂಡಂತಹ ಸ್ಥಳ ಮೈಸೂರು. ಆಂಧ್ರ ಪ್ರದೇಶದಲ್ಲಿ ಇವರಿಗೆ ಬಹುದೊಡ್ಡ ಬಂಗಲೆ ಅಂತ ಮನೆ ಇದ್ದರೂ ಸಹ ಮೈಸೂರಿನ ಗೆಸ್ಟ್ ಹೌಸಿನಲ್ಲಿ ಇವರಿಗೆ ಬೇಕಾದ ರೀತಿಯಲ್ಲಿ ಅದನ್ನು ಆಲ್ಟರ್ನೇಟ್ ಮಾಡಿಕೊಂಡು ಅಲ್ಲೇ ಜೀವನ ಮಾಡ್ತಿರ್ತಾರೆ. ಇವರ ಅಭಿಮಾನಿ ಬಳಗವನ್ನೇ ಮಕ್ಕಳಾಗಿ ಸ್ವೀಕರಿಸಿರ್ತಾರೆ. ಅವರು ಸಹ ಇವರನ್ನೇ ತಾಯಿಯಾಗಿ ಸ್ವೀಕರಿಸಿ ನೋಡ್ಕೊಳ್ತಾ ಇರ್ತಾರೆ. ಕೆಲವಾರು ವರ್ಷಗಳಿಂದ ಮೈಸೂರಿನಲ್ಲೇ ಇದ್ದಂತಹ ಜಾನಕಿಯಮ್ಮನಿಗೆ ಇದ್ದಕ್ಕಿದ್ದಂತೆ ಲೈಟಾಗಿ ಇನ್ಫೆಕ್ಷನ್ ಕಾಣಿಸ್ಕೊಳ್ಳುತ್ತೆ. ಇನ್ಫೆಕ್ಷನ್ ಅಂದರೆ ಒಂದು ಅವರ ಸಹೋದರಿಯ ಸಾವಿಗೆ ಹೋಗಿ ಬಂದಿರ್ತಾರೆ. ಅಲ್ಲಿಂದ ಅವ್ರಿಗೆ ನೀರಿನ ವ್ಯತ್ಯಾಸ ಇರಬಹುದು ಅಥವಾ ಮನಸ್ಸಿಗೆ ಆಘಾತ ಆಗಿರಬಹುದು. ದೇಹದಲ್ಲಿ ಇನ್ಫೆಕ್ಷನ್ ಕಾಣಿಸ್ಕೊಳ್ಳುತ್ತೆ. ಚಳಿ ಜ್ವರ ಲೈಟಾಗಿ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಟ್ರೀಟ್ಮೆಂಟ್ಸ್ ಕೊಡಿಸಿದ್ರೆ ಕಡಿಮೆ ಆಗ್ತಾ ಇತ್ತಂತೆ. ಈಗ 1 ವಾರದಿಂದ ಅವರಿಗೆ ಚಳಿ ಜ್ವರ ಜಾಸ್ತಿ ಆಗಿದೆ. ಆಗ ರೀಸೆಂಟಾಗಿ ಮೊನ್ನೆ ಮೈಸೂರಿನ ಅಪೋಲೋ ಹಾಸ್ಪಿಟ್ಲಿಗೆ ಅಡ್ಮಿಷನ್ ಮಾಡಿಸ್ತಾರೆ. ಅಲ್ಲಿ ಅವರು ತಮ್ಮ ಚಿಕಿತ್ಸೆಯನ್ನು ಚಿಕಿತ್ಸೆ ಫಲಿಸದೆ ತಮ್ಮ ಕೊನೆ ಉಸಿರನ್ನು ಎಳಿತಾರೆ. ಅವರಿಗೆ ಇದ್ದಿದ್ದು ಕೊನೆಯ ಆಸೆ ಮೈಸೂರಿನಲ್ಲೇ ತಾನು ಕಾಲ ಕಳೆಯಬೇಕು, ಮೈಸೂರಿನಲ್ಲೇ ತನ್ನ ಕೊನೆ ಉಸಿರನ್ನು ಎಳಿಬೇಕು ಅಂತ ಹೇಳಿ ಆ ದೇವರು ಅವರ ಆಸೆಯನ್ನು ನೆರವೇರಿಸಿದ್ದಾರೆ. ಮೈಸೂರಿನ ಅವರ ಅಭಿಮಾನಿ ಬಳಗದ ನವೀನ್ ಎನ್ನುವ ವ್ಯಕ್ತಿಯ ಫಾರ್ಮ್ ಹೌಸಲ್ಲೇ ಈ ದಿನ ಅವರ ಅಂತ್ಯಕ್ರಿಯೆ ನಡೆಯುತ್ತೆ. ಅವರ ಅಂತ್ಯಕ್ರಿಯೆಯನ್ನು ಅವರ ಸ್ವಂತ ಮೊಮ್ಮಗಳೇ ನಡೆಸಿಕೊಡೋದು ಒಂದು ವಿಶೇಷ.
ಸ್ನೇಹಿತರೆ, ನನ್ನ ವಿಡಿಯೋ ನಿಮಗೇನು ಅನ್ನಿಸ್ತು, ಜಾನಕಿ ಅಮ್ಮನ ಬಗ್ಗೆ ನಿಮಗೇನು ಗೊತ್ತು, ಎಷ್ಟು ಗೊತ್ತು, ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಒಂದು ಓಂ ಶಾಂತಿ ಹೇಳಿ ಕಾಮೆಂಟ್ ಹಾಕಿ. ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಆಕಾಶ ದೀಪವು ನೀವು, ನಿಮ್ಮ ಕಂಡಾಗ ಸಂತೋಷವೇನು, ಆ ನೋಟದಲ್ಲಿ ಹಿತವೇನು, ಮರೆಯಾದಾಗ ನೋವೇನು. ಆಕಾಶ ದೀಪವು ನೀವು, ನಿಮ್ಮ ಕಂಡಾಗ ಸಂತೋಷವೇನು, ಆ ನೋಟದಲ್ಲಿ ಹಿತವೇನು, ನೀವು ಮರೆಯಾದಾಗ ನೋವೇನು, ನೀವು ಮರೆಯಾದಾಗ ನೋವೇನು, ನೀವು ಮರೆಯಾದಾಗ ನೋವೇನು. ಆಕಾಶ ದೀಪವು ನೀವು.